ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂದರೆ ಇವಾಗ ನಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಸೊ ಅವರು ಇವಾಗ ಪಿ ಜಿ ಬಿಡ್ತಾ ಇದ್ದಾರಲ್ಲ, ಸೊ ಸ್ಯಾಂಡ ಪಾರ್ಟಿ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಸೊ ಏನೋ ಆರ್ಡರ್ ಮಾಡಿದ್ದೀವಿ, ಬರೋ ಮಟ್ಟ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಬಂದಿದೆ. ಸೊ ಇವಾಗ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ಸೊ ಇವಾಗ ಅವರು 4 ಮಂತ್ಸಿಂದ ನನ್ನ ಜೊತೆಗಿದ್ರಲ್ಲ, ಸೊ ಹಾಗಾಗಿ ಸೊ ಲಾಸ್ಟಿಗೆ ಒಂದು ಮೆಮ್ರೇಬಲ್ ಅಂತ ಅಲ್ಲಿ ಸ್ನ್ಯಾಕ್ಸ್ ಅದು ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ಬಂದಿದ್ದೀವಿ. ಸೊ ನೋಡಿ ಎಷ್ಟು ಕ್ಯೂಟೀಸ್ ಆಗಿದ್ದಾರೆ ಇಬ್ಬರೂ. ಸೊ ಇವಾಗ ಪೇಸ್ಟ್ರಿ ತಿಂತಾಯಿದ್ದೀವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇವಾಗ ಏನಂತಂದರೆ ಆ್ಯಕ್ಚುಲಿ ನಂದು ಎಕ್ಸಾಮ್ ಇದೆ ನಾಳೆ ಬೆಳಗಾಮಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಸೊ ಹೋಗ್ತಾ ಇದ್ದೀನಿ, ಎಕ್ಸಾಮ್ ಎಲ್ಲ ಮುಗಿಸ್ಬೇಕು. ಸೊ ಇವಾಗ ಬಸ್ ಹತ್ತಿದ್ದೀನಿ, ರಾಜಹಂಸ. ಸೊ ಹೋಗ್ತಾಯಿದ್ದೀನಿ. ಸೊ ಸಿ ಬಿ ಟಿಗೆ ಬಂದಿದ್ದೀನಿ. ಒಂಥರ ಮಿಸ್ ಮಾಡ್ಕೊಂಡಂಗೆ ಆಗ್ತಾಯಿದೆ, ಯಾಕಂದರೆ ಡೈಲಿ ರೋಟೀನ್ ಆಗ್ತಿತ್ತು ನಂದು MBA ಇದ್ದಾಗ 2 ಇಯರ್ಸು. ಸೊ ಇವಾಗ ಮತ್ತೆ ಅದೇ ಒಂದು ದಿನದ ತಕ್ಕಂತೆ ಮತ್ತು ಹಳೇದೆಲ್ಲ ನೆನೆಸ್ಕೊಳ್ಳೋ ಥರ ಆಗಿದೆ. ಸೊ ನಾಳೆ ಎಕ್ಸಾಮ್ ಇದೆ. ಸೊ ಮಾರ್ನಿಂಗ್ ಅಂದರೆ ಹೋಗಬೇಕಿತ್ತು, ಬಟ್ ಬೇರೆ ಊರಿಂದ ಮತ್ತು ಬೆಳಗಾವಿಗೆ ಬಂದು ಎಕ್ಸಾಮ್ ಮುಂಜಾನೆ ಅಂದರೆ ಆಗೋಲ್ಲ, 7:30 ಅಂದರೆ ಇತ್ತು ಎಕ್ಸಾಮು. ಸೊ ಅಷ್ಟು ಜಲ್ದಿ ಆಗೋಲ್ಲ ಅಂತ ಹಿಂದಿನ ದಿನ ಬಂದು ಈ ಥರ ಸ್ಟೇ ಮಾಡಿ ಆರಾಮ್ಸರಿ ಮಾರ್ನಿಂಗಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಆಗಿ ಇವಾಗ ಬಂದಿದ್ದೀನಿ. ಸೊ ಇವಾಗ ಪಿ ಜಿಗೆ ಹೋಗಬೇಕು. ಸೊ ಇದೆಲ್ಲ ನೋಡ್ತಾ ಇದ್ದರೆ ಅದೇ ಹಳೆಯದೇ ನೆನಪಾಗುತ್ತೆ, ನೈಟ್ ವ್ಯೂ ಎಲ್ಲನೂ. ಇವಾಗ ಪಿ ಜಿಗೆ ಹೋಗ್ಬೇಕಲ್ಲ, ಸೊ ಇವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಸೊ ಇವಾಗ ತಕ್ಷಣ ಹೋಗ್ಬಿಡೋಣ, ವೆಯ್ಟ್ ಮಾಡೋದು ಬೇಡ. ಸೊ ನೋಡಿ ಗೈಸ್, ಇದು ದೊಣ್ಣೆ ಬಿರಿಯಾನಿ ಇದೆಲ್ಲನೂ ಮೈ ಗಾಡ್, ಈ ವೇ ನೋಡೋದಕ್ಕೇ ತುಂಬ ಕಾಯ್ತಾ ಇದ್ದೆ. ಸೊ ಇವಾಗ ಬಂದಿದ್ದೀನಿ ನೋಡಿ, ಇವಾಗ ಆಫೀಸ್ ಇದರಲ್ಲಿ ಕೂತಿದ್ದೀನಿ. ಓನರ್ ಇನ್ನೂ ಬಂದಿಲ್ಲ. ಸೊ ಬಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಹೋಗ್ಬೇಕಂತ ಇದ್ದೀನಿ. ಗೈಸ್, ವೈಫೈ ಕನೆಕ್ಟ್ ಮಾಡ್ಕೊಳ್ತಿದ್ದೀನಿ. ನಾನು ಕಾಲೇಜಿಗೆ ಹೋಗಿ ಬಂದು ಕೆಲಸ ಮಾಡೋದನ್ನೇ ಇದು ಒಂದೇ, ವೈಫೈ ಕನೆಕ್ಟ್ ಮಾಡೋದು, ರೂಮ್ ಮಟ್ಟ ಏನಾದರೂ ರೀಲ್ಸ್ ನೋಡ್ಕೊತ ಹೋಗೋದು, ಇದು ಒಂದೇ ಕೆಲಸ ಮಾಡ್ತಿದ್ದೆ ಗೈಸ್. ಸೊ ಇವಾಗ ಓನರು 4th ಫ್ಲೋರ್ ಐತಿ ನಿಂದ ರೂಮ. ಸೊ ಅಲ್ಲಿಗೆ ಹೋಗಿ ಅಂದಿದ್ರು. ಸೊ ಕೀ ಕೊಟ್ಟಿದ್ದಾರೆ, ಹೋಗ್ತಾಯಿದ್ದೀನಿ. ಸೊ ಯಪ್ಪ ನೆನಪಾಗ್ತಿದೆ ತುಂಬಾ ಹಳೇದೆಲ್ಲನೂ. ಅವಾಗ ಗರ್ಲ್ಸ್ ಪಿ ಜಿ ಮಾಡಿದ್ನೆಲ್ಲ ವೀಡಿಯೋ. ಸೊ ಹಾಗೇ ಅನ್ನಿಸ್ತಿದೆ ಅಲ್ಲ. ಸೊ ಇದು 59 ಅಲ್ಲ 58 ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಕೀ ಕೊಟ್ಟಿದ್ದಾರೆ, ತೆಗೆದುಬಿಟ್ಟು ಒಳಗಡೆ ಇದೊಂದು ಬೇರೆ ರೂಮ್ ಇದೆ, ನಂದು ಹಳೆ ರೂಮಲ್ಲ, ಬೇರೆ ರೂಮ್ ಇದೆ. ನೋಡೋಣ ಹೇಗಿದೆ ಅಂತ. ಎಲ್ಲನೂ ಒಂದೊಂಥರ ಡಿಫ್ರೆಂಟೇ, ಅಂದರೆ ಎಲ್ಲ ಬೆಡ್ ಎಲ್ಲ ಬೇರೆ ಬೇರೆ ಕಡೆ ಇಟ್ಟಿರ್ತಾರಲ್ಲ, ಸೊ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಅಷ್ಟೇ. ಎಲ್ಲ ಸೇಮೇ ಇದೆ ರೂಮ್ಸ್ ಎಲ್ಲನೂ. ಸೊ ನೋಡಿ ಗೈಸ್, ರೂಮ್ಮೇಟು ಇಲ್ಲ ಅಂತೆ, ಅವ್ರ ಮನೆಗೆ ಹೋಗಿದ್ದಾರೆ. ಸೊ ಇವಾಗ ನನಗೇನೆ ಇದು ರೂಮು. ಸೊ ಗೈಸ್, ಹೆಂಗೆ ಅನಿಸ್ತಿದೆ ಅಂದರೆ, ಪಿ ಜಿ ಬಿಟ್ಟು ಹೋಗುವಾಗ ಅಷ್ಟೊಂದೇನು ಫೀಲಿಂಗ್ ಇರಲಿಲ್ಲ. ಅಂದರೆ ಮೀನ್ಸ್ ಏನು ನೆಕ್ಸ್ಟ್ ಏನು ಅಂತ ಹಿಂಗೆಲ್ಲ ಏನು ಇರಲಿಲ್ಲ. ಏನೋ ಒಂದು ಲೈಫ್ ಲೀಡ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಎಲ್ಲೆಲ್ಲೆಲ್ಲೋ ಮೂಮೆಂಟ್ಸ್ ಕರ್ಕೊಂಡು ಹೋಯಿತು, ಹೋಗಲಿ. ಬಟ್ ಮತ್ತೆ ಇದೇ ಪಿ ಜಿಗೆ ಬಂದಿದ್ದೀನಲ್ಲ, ತುಂಬಾ ಖುಷಿ ಆಗ್ತಿದೆ. ಸೊ ಅದೇ ಬೆಡ್ರೂಮ್ ಅಂತೂ ಸಿಗಲಿಲ್ಲ. ಸೊ ಇವಾಗ ಇದೊಂದು ಬೇರೆ ರೂಮ್ ಸಿಕ್ಕಿದೆ. ಇವಳು ರೂಮ್ಮೇಟು ಎಲ್ಲೋ ಹೋಗಿದ್ದಾಳಂತ, ಬೇರೆ ರೂಮ್ ಹುಡುಗಿ. ಸೊ ನಾನೊಬ್ಬಳೇ ಇದ್ದೀನಿ, ಅವರು ಮನೆಗೆ ಹೋಗಿದ್ದಾರಂತೆ. ಸೊ ಇವಾಗ ಒಬ್ಬಳೇ ಇದ್ದೀನಿ. ಸೊ ನಾಳೆ ಟೆಸ್ಟ್ ಇದೆ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಅಷ್ಟು ಬೇಗ ಬಂದು ಬಸ್ಸೆಲ್ಲ ಸಿಗುತ್ತೆ ಅಂತ ಡೌಟ್ಸು. ಸೊ ಹಾಗಾಗಿ ಇವತ್ತೊಂದು ಸಿಲೆಬಸ್ ಉಳಿದು ನಾಳೆ ಹೋಗಬೇಕು. ಸೊ ಲೆಟ್ಸ್ ಎಂಜಾಯ್ ದಿಸ್ ಮೂಮೆಂಟ್ ಗೈಸ್. ಹಿಂಗೆ ಫೀಲ್ ಆಗ್ತಿದೆ ಅಂದರೆ, ಇವಾಗ ನಂಗೆ ಹೆಂಗೆ ಅನಿಸ್ತಿದೆ ಅಂದರೆ 6 ಮಂತ್ಸ್ ಬ್ಯಾಕ್ ಹೋಗಿದಂಗೆ ಅನ್ನಿಸ್ತಿದೆ. 6 ಮಂತ್ಸ್ ಬ್ಯಾಕಲ್ಲಿ ಇದ್ದೀನಿ, ಇದೇ ಥರ ವೀಡಿಯೋ ಮಾಡ್ಕೊತು ಮಿರರ್ ಮುಂದೆ ಅಂತ, ಇದೇ ಥರನೇ ಸೇಮ್ ಇತ್ತು ಅದನ್ನು ಕಬೋರ್ಡು. ಸೊ ಎಷ್ಟು ಖುಷಿ ಆಗ್ತಿದೆ. ಸೊ
ನೀವು ಅನ್ಕೋತಿರ್ಬೋದು ಆ ವಿಡಿಯೋ ನೋಡಿ, ಯಾರು ಅದನ್ನು ಕಂಪ್ಲೀಟ್ಲಿ ವಿಡಿಯೋ ನೋಡಿರ್ತಾರಲ್ಲ ಹಳೇದು ಗರ್ಲ್ಸ್ ಪಿ ಜಿ ಮಾಡಿದ್ದು. ಸೊ ಅದರಲ್ಲಿ ಗೊತ್ತಾಗುತ್ತೆ ನಾನು ಎಷ್ಟು ಫೀಲಿಂಗ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಬಂದಿದ್ದೀನಿ. ಸೊ ಟೈಮು ಆವಾಗಲೇ ಬಂದಿದ್ದೆ, 8 ಆಗಿದೆ, 8 ಆಗಿತ್ತು. ಸೊ ಇವಾಗ 8:32 ಆಗಿದೆ. ಸೊ ಹೋಗಬೇಕು ಊಟಕ್ಕೆ. ಮೇಲೆ ಮೆಸ್ ಇದೆಯಲ್ಲ, ಸೊ ಅವ್ರ ಆಂಟಿ ಇದ್ದರೆ ನನಗೂ ಗೊತ್ತಿಲ್ಲ ಇದ್ದಾರೆ ಇಲ್ಲ ಅಂತ. ಸೊ ಆ ಆಂಟಿನೂ ಮಾತಾಡಿಸ್ಬೇಕು. ಸೊ ಮತ್ತೆ ಬಂದಿದ್ದೀನಿ ನೋಡಿ ಆಂಟಿ ನಿಮ್ಮ ಕಾಟ ಕೊಡೋಕ್ಕೆ ಅಂತ. ಕಾಟ ಏನು ಕೊಡ್ತಿರಲಿಲ್ಲ. ಸೊ ಹಾಗೆ ಸುಮ್ಮನೆ ಮತ್ತೆ ಬಂದಿದ್ದೀನಿ ನೋಡಿ ಅಂತ ಹೇಳಿಕೋಬೇಕು. ಸೊ ಇವಾಗ ಊರಿಂದದು ಬನ್ನಲ್ಲ. ಸೊ ಆ ವೇ ಅಲ್ಲಿ ನನಗೆ ಅನ್ನಿಸ್ತಾ ಇತ್ತು. ಸೊ ಇದೇ ಥರನೇ ಅಲ್ಲಿ 2 ಇಯರ್ಸಲ್ಲಿ ಮಾಡ್ತಿದ್ನಲ್ಲ. ಸೊ ಹಿಂಗೆ ಹೋಗ್ತಿದ್ದೆ, ಇಲ್ಲೇ ಹಿಂಗೆ ಬಸ್ ಹತ್ತಿದ್ದೆ. ಸೊ ಹೀಗೆಲ್ಲ ಅದೇ ಮೂಮೆಂಟ್ಸ್ ಮತ್ತೆ ರೀಕ್ರಿಯೇಟ್ ಆಗತ್ತಲ್ಲ. ಸೊ ಆ ಟೈಮಲ್ಲಿ ನಂಗೆ ಅನ್ನಿಸ್ತಾ ಇತ್ತು ಹಿಂಗೆ ಲೈಫ್ ಇತ್ತಲ್ಲ ನಂದು ಅಂತ. ಸೊ ಯಾರೋ ಫ್ರೆಂಡ್ಸ್ ಸಿಕ್ಕಿರು, ಮತ್ತೇನೇನೋ ಲೈಫ್ ಲೀಡ್ ಆಗ್ತಾಯಿದೆ. ಸೊ ಇವಾಗ ಇದೊಂದು ಲೈಫು ಮತ್ತೆ ಬಂದಿದ್ದೀನಿ. ಸೊ ಇನ್ನು ಯಾವಾಗ ಆಗುತ್ತೆ ಗೊತ್ತಿಲ್ಲ ಮತ್ತೆ ಬರೋಕ್ಕೆ. ಸೊ ಯಾವ ಮೂಮೆಂಟಲ್ಲಿ ಬರ್ತೀನಿ, ಏನು ಸಿಚುವೇಶನ್ ಇರುತ್ತೋ ನೋಡಬೇಕು. ಸೊ ಎಕ್ಸಾಮ್ ಇದೆ ಅಂತ ಅನ್ನಲ್ಲ. ಸೊ ಹಿಂಗೆ ಯಾಕೆ ಮಾತಾಡ್ಕೊತ ನಿಂತಿದ್ದಾಳೆ ಇವಳು, ಎಕ್ಸಾಮ್ ಬರೋಬಿಟ್ಟು ಅಂತ ಅನ್ಕೋದು, ಅದು ಎಕ್ಸಾಮ್ ಓದೋದು ಬಿಟ್ಟು ಅಂತ ಅನ್ಕೋತಿರ್ಬೋದು. ಸೊ ನೈಟೆಲ್ಲ ಕೂತು ಓದಬೇಕಂತ ಇದ್ದೀನಿ. ಸೊ ನೀವು ಅನ್ಕೋತಿರ್ಬೋದು ಏನೇನು ಬೆಳಗಾವಲ್ಲಿ ಯಾವ ಎಕ್ಸಾಮ್ ಬರೋಕ್ಕೆ ಬಂದಿರ್ಬೋದು ಅಂತ. ಆಮೇಲೆ ಅದಿದೆಯಲ್ಲ ಯಾವುದೋ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲು, ಅಲ್ಲಂತೂ ಅಲ್ಲ, ಬೇರೆನೇ ಇದೆ ಗೈಸ್. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಇದು ಇಷ್ಟ ಆಗಿದ್ದು ಗೈಸ್ ಇವತ್ತಿನ ದಿನ. ಸೊ ನೋಡೋಣ ನಾಳೆ ಏನೆಲ್ಲ ಆಗುತ್ತೆ ಅಂತ. ಸೊ ಗೈಸ್ ಇದು ಲೈಟ್ ಇಲ್ಲೇ ಇರೋದ್ರಿಂದ ಸ್ವಲ್ಪ ಇಲ್ಲಿ ಕಪ್ಪು ಆಗ್ತಿದೆ, ಇರಲಿ. ಸೊ ಇವತ್ತೊಂದು ನಾನು ಇಲ್ಲಿ ಇರ್ತೀನಿ. ಸೊ ನಾಳೆ ಮಾರ್ನಿಂಗ್ ಹೋದರೆ ಮತ್ತಿನ್ನು ಯಾವಾಗ ಇದು ಪಿ ಜಿಗೆ ಬರ್ತೇನೆ, ಯಾವ ಸಿಚುವೇಷನಲ್ಲಿ ಗೊತ್ತಿಲ್ಲ. ಸೊ ನಾಳೆ ಮನೆ ಓಪನಿಂಗ್ ಇದೆ. ಸೊ ನಮ್ಮ ಅಣ್ಣಂದು. ಸೊ ಅಲ್ಲಿಗೆ ಹೋಗ್ತೀನಿ ನಾಳೆ ಎಕ್ಸಾಮ್ ಮುಗಿಸ್ಕೊಂಡು. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಬರುತ್ತೆ. ಸೊ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಈ ಪಿ ಜಿ ನೀವು ಅನ್ಕೋತಿರ್ಬೋದು ಯಾಕೆ ಪಿ ಜಿ ಬಗ್ಗೆ ಇಷ್ಟು ಹೊಗಳ್ತಾಳಲ್ಲ ಅಂತ. ಸೊ ಫಸ್ಟ್ ಟೈಮ್ ರೀ ಜೀವನದಾಗ ಅಂದರೆ ಫಸ್ಟ್ ಟೈಮ್ ಹೊರಗೆ ಬಂದಿದ್ದು, ಅದರಲ್ಲಿ ಇಂಥ ಚಲೋ ಇರೋವಂಥ ಪಿ ಜಿ ಸಿಕ್ಕರೆ ಯಾರೇ ಬಿಡ್ತಾರೆ. ಅಂದರೆ ಇಷ್ಟೆಲ್ಲ ಕಂಫರ್ಟೇಬಲ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಆಯಿತು ಪಿ ಜಿ ಮೇಲೆ. ಸೊ ಕಾಲೇಜು ರೂಮು ಬರೀ ಇದೇ ಆಗಿತ್ತಲ್ಲ. ಸೊ ಹಂಗಾಗಿ ಜಾಸ್ತಿ ಕಾಲೇಜ್ಗಿಂತಲೂ ರೂಮ್ ಜೊತೆ ಜಾಸ್ತಿ ನಂಗೆ ಅಟ್ರಾಕ್ಷನ್ ಆಗಿದ್ದು. ಸೊ ಹಂಗಾಗಿ ಅದೊಂಥರ ಇರುತ್ತೆ ಮನಸ್ಸಲ್ಲಿ, ಪಿ ಜಿ ಅಂದರೆ ಹಿಂಗೆ ಸಿಗಬೇಕು ಲೈಫಲ್ಲಿ, ಅಂದ್ರೆ ಹಿಂಗೆಲ್ಲ ಲೀಡ್ ಆಗಿರಬೇಕು, ದುಡಿಬೇಕು ಹೊರಗಡೆ, ಇಂಥ ಪಿ ಜಿಯಲ್ಲಿ ಇರಬೇಕು ಅಂತ. ಸೊ ಇವಾಗೇನು ದುಡಿಯೋದಿಲ್ಲ, ಬಟ್ ಆದರೂ ಸ್ಟಿಲ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಬಂದು ನೆಮ್ಮದಿಯಾಗಿರುತ್ತಲ್ಲ. ಸೊ ಇಂಥ ಪಿ ಜಿನೇ ಬೇಕಾಗುತ್ತೆ. ಸೊ ಇದಕ್ಕಿಂತಲೂ ಕಮ್ಮಿಯಲ್ಲಿರುತ್ತೆ. ಸೊ ಅಷ್ಟೊಂದು ಫ್ಯಾಸಿಲಿಟೀಸ್ ಇರೋಲ್ಲ, ಬಟ್ ಅಲ್ಲೇನು ಸುಖ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ. ಬಟ್ ಫಸ್ಟ್ ಟೈಮ್ ನಾನು ಹೊರಗೆ ಬಂದಿದ್ದಲ್ಲ. ಸೊ ಇಂಥ ಸಿಕ್ಕಿದ ತಕ್ಷಣ ಫಸ್ಟ್ ಟೈಮ್ ಅನ್ನೋ ಅಟ್ರಾಕ್ಷನ್ ಆಗಿಬಿಡ್ತು. ಸೊ ಹಂಗಾಗಿ ಪಿ ಜಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೀನಿ ನಾನು. ಸೊ ಇವಾಗ ಊಟಕ್ಕೆ ಹೋಗೋಣ ಬನ್ನಿ. 9 ಅಂದರೆ ನಾವು ಊಟಕ್ಕೆ ಹೋಗ್ತಿದ್ದೆ ಪ್ರತಿ 2 ಇಯರ್ಸ್ ಅಲ್ಲ, ಲಾಸ್ಟಿಗೆ ಬಂದಿದ್ದಾರೆ. ಲಾಸ್ಟಿಗೆ ಮೆಸ್ ಸ್ಟಾರ್ಟ್ ಆಯ್ತು ಮೇಲೆ. ಸೊ ಅವಾಗಿಂದೂ 9 ಅಂದರೆ ಹೋಗ್ತೀನಿ. ಸೊ ಇವಾಗ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಏನಿರುತ್ತೆ ಇವತ್ತು ಮೇ ಬಿ ಪಲಾವ್ ಇರ್ತಿತ್ತು. ಇಲ್ಲ ಇವತ್ತು ಪಲಾವ್ ಇಲ್ಲ, ಚಪಾತಿ ಇರುತ್ತೆ. ನಾಳೆ ಸ್ಯಾಟರ್ಡೇ ಅಲ್ಲ. ಸೊ ನಾಳೆ ಈವ್ನಿಂಗ್ ಪಲಾವ್ ಇರುತ್ತೆ. ಸೊ ನೋಡೋಣ ಬನ್ನಿ. ಸೊ ಊಟ ಮಾಡ್ಕೊಂಡು ಬಂದೆ. ಸೊ ಮೆಸ್ ಆಂಟಿ ಚೇಂಜ್ ಆಗಿದ್ದಾರೆ ಗೈಸ್, ಅವರಿಲ್ಲ, ಬೇರೆದವ್ರು ಇದ್ದಾರೆ. ಸೊ ಟೇಸ್ಟ್ ಅಂತೂ ಸೇಮ್ ಫೀಲಿಂಗ್, ಅದೇ ಟೇಸ್ಟ್ ಇತ್ತು. ಸೊ ಇನ್ನೊಂದು ನನಗೆ ಗೊತ್ತಾ ಗೈಸ್, ನಾನಿದ್ದಾಗ ಇಲ್ಲಿ ಯಾವ ಹುಡುಗಿಯರು ಇದ್ರಲ್ಲ, ಸೊ ಅದೇ ಹುಡುಗಿಯರು ಕೆಲವು ಜನ ಇದ್ದಾರೆ. ಸೊ ಅವರು ಊಟಕ್ಕೆ ಮೇಲೆ ಬಂದಿದ್ದಾರೆ. ನನಗೆ ನೋಡಿದ ತಕ್ಷಣ ಹಿಂಗೆ ಮಿಕ್ಕಿ ನೋಡ್ತಾಯಿದ್ರು. ಸೊ ಅಂದರೆ ಏನಂದರೆ ತುಂಬ ದಿನ ಆದ ತಕ್ಷಣ ನೋಡ್ತಾರಲ್ಲ, ಸೊ ಆ ಥರ ನೋಡ್ತಾಯಿದ್ರು. ನಂಗೆ ಒಂಥರ ಆಗ್ತಾಯಿತ್ತು ಅವ್ರು ನೋಡತ್ತಿದ್ರು. ಸೊ ನಾನಂತೂ ಫೋನ್ ಹಿಡ್ಕೊಂಡು ಊಟ ಮಾಡಿದೆ.
ಸೊ ಟೆರೆಸನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ನಲ್ಲ ಎಲ್ಲನೂ. ಸೊ ಅದು ಆ ಥರ ಐತಿ ಇವಾಗ. ಸೊ ಗೈಸ್ ನಾನು ಇದು ಒಂದೇ ಕಾಲೇಜ್ ಬ್ಯಾಗ್ ತೊಗೊಂಬಂದಿರೋದು. ಕಪಾಟಲ್ಲಿ ನಾನು ಡ್ರೆಸ್ ಎಲ್ಲ ಗೈಸ್ ಮಿಸ್ ಮಾಡ್ಕೊಳ್ತೀನಿ. ಸೊ ಒಂದು ದಿನ ಅಲ್ವಾ, ಸೊ ಹಾಗಾಗಿ ಸೊ ಒಂದೇ ದಿನ, ಸೊ ಹಂಗಾಗಿ ಒಂಥರ ಫೀಲ್ ಆಗ್ತಿದೆ. ಸೊ ಏನಂತಂದರೆ ನಾನು ಇವಾಗ ಏನಿದ್ದೀನಲ್ಲ ಅಂದರೆ ಬೇರೆ ಪಿ ಜಿಯಲ್ಲಿ ಏನಿದ್ದೀನಲ್ಲ, ಸೊ ಅಲ್ಲಿ ಹೋದ ತಕ್ಷಣ ಮಾಮೂಲಿ ನಂದು ಹಿಂಗೆ ಯೂಟ್ಯೂಬ್ ಚಾನಲ್ ಇದೆ. ಸೊ ಹಾಗೆಲ್ಲ ಹೇಳಿದೆ ನಮ್ಮಲ್ಲಿ ರೂಮ್ಮೇಟ್ಸ್ಗೆ, ಕೆಲವು ಜನ ಪರಿಚಯದವರಿಗೆ, ಫ್ರೆಂಡ್ಸ್ ಆದವರಿಗೆ. ಸೊ ಅವ್ರಿಗೆ ಹೇಳಿದೆ, ಮತ್ತು ಅವರು ಆ್ಯಕ್ಚುಲಿ ಕ್ಯೂರಿಯಾಸಿಟಿ ಇರುತ್ತಲ್ಲ ಹೆಂಗೆ ಮಾಡಿದ್ದಾಳೆ ಅಂತ. ಸೊ ನೋಡಿದ್ರು, ಅದರಲ್ಲಿ ಗರ್ಲ್ಸ್ ಪಿ ಜಿ ಸಿಕ್ತಲ್ಲ. ಸೊ ನೋಡಿದ ತಕ್ಷಣ ಏನ್ಲೇ ಎಷ್ಟು ಚೆನ್ನಾಗಿದೆ ಪಿ ಜಿ, ಎಲ್ಲ ಫೆಸಿಲಿಟೀಸೂ ಅದಾವ ಅಂತ ಹಿಂಗೆಲ್ಲ ಕ್ವಶನ್ಸ್ ಕೇಳೋರು. ಸೊ ಚೆನ್ನಾಗೈತಿ ಅಂತ ಹಿಂಗೆಲ್ಲ ಹೇಳಿದರು. ಸೊ ಅದೊಂಥರ ಖುಷಿ ಆಯಿತು. ಅಂದರೆ ಹಿಂಗೆ ಯಾರು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಎಷ್ಟೋ ಜನ ಈ ಪಿ ಜಿದು ಇರ್ತಾರೆ, ಯಾಕಂದರೆ ಅಷ್ಟೊಂದು ಪಬ್ಲಿಷ್ ಮಾಡಲ್ಲ. ಲೈಕ್ ಯೂಟ್ಯೂಬ್ ಕ್ರಿಯೇಟ್ ಇರೋಂಗಿಲ್ಲ ಅಂದರೆ ಅಷ್ಟೊಂದು ಪಬ್ಲಿಷ್ ಮಾಡಲ್ಲ. ಇದ್ಬಿಟ್ಟು ಹೋಗ್ತಾರೆ, ಹಿಂಗೆ ಐತಿ ಅಂತ ಬೇರೆದವ್ರಿಗೆ ಹೇಳ್ತಾರೆ. ಯಾಕಂದರೆ ಹೀಗೆಲ್ಲ ಯೂಟ್ಯೂಬ್ ಮಾಡ್ಕೊಂಡು ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡೋದಿರುತ್ತಲ್ಲ. ಸೊ ಅದೊಂಥರ ಖುಷಿ ಅನಿಸುತ್ತೆ. ಆಮೇಲೆ ಇನ್ನೊಂದು ಫಸ್ಟ್ ಟೈಮ್ ಇದು ಸಿಕ್ಕೈತೆ ಅಂತ ಹೇಳಿದ್ನಲ್ಲ ಪಿ ಜಿ. ಸೊ ಹಂಗಾಗಿ ಇವಾಗಿಂದ ರೀಸೆಂಟ್ ನಾನು ಬೇರೆ ಪಿ ಜಿಯಲ್ಲಿ ಇದ್ದೀನಲ್ಲ, ಸೊ ಬೆಳಗಾಂ ಪಿ ಜಿ ಅಲ್ಲ, ಬೇರೆ ಪಿ ಜಿಯಲ್ಲಿ ಇದ್ದೀನಲ್ಲ. ಸೊ ಅಲ್ಲಿದು ಇಲ್ಲಿದು ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಮ್ಮಿ ಪಿ ಜಿ. ಬಟ್ ಫೆಸಿಲಿಟೀಸೂ ವೈಫೈ ಐತಿ, ಫ್ರಿಜ್ ಅದು ಏನಿಲ್ಲ ಗೈಸ್. ವೈಫೈ ಮತ್ತು ವಾಷಿಂಗ್ ಮೆಷಿನ್ ಐತಿ. ಸೊ ಇದು ಇಲ್ಲ, ಗೀಝರ್ ಅದು ಏನಿಲ್ಲ. ಸೊ ಸೋಲಾರಲ್ಲೇ. ಸೊ ಇರಲಿ ನಡೆಯುತ್ತೆ, ಹಂಗೇನು ಎಂತಿಲ್ಲ. ಸೊ ಅಷ್ಟೊಂದು ಇಲ್ಲಿ ನಂಗೆ ಇಲ್ಲ ಗೈಸ್. ಇಲ್ಲಿ ನಂಗೆ ಶಾಂತ ಮನಸ್ಸಿರೋರು ಅಂತ ಏನಿಲ್ಲ. ಅಂದರೆ ಕಂಪ್ಯಾರಿಸನ್ ಮಾಡಿದ್ರೆ ನಾನು ಇಲ್ಲಿ ಬೆಳಗಾಮಲ್ಲಿ ಸಿಕ್ಕಿದ್ದು, ಇದು ಪಿ ಜಿಯಲ್ಲಿ ಸಿಕ್ಕಿದ್ರಲ್ಲ ಮುಂಚೆ ರೂಮ್ಮೇಟು. ಸೊ ಅವರು ಚೆನ್ನಾಗಿದ್ರು. ಅಂದರೆ ಒಬ್ಬರನ್ನ ಅಷ್ಟೇ ಹೊಂದಾಣಿಸ್ಕೊಂಡು ಹೋಗ್ತಿದ್ನಲ್ಲ, ಹಂಗೆ ನಡೀತಿತ್ತು. ಬಟ್ ಇವಾಗಿರೋದು 6 ಜನನ ಪಿ ಜಿದೆ, ಅಂದರೆ ಶೇರಿಂಗಲ್ಲಿ 6 ಶೇರಿಂಗಲ್ಲಿ ಇದ್ದೀನಿ. ಸೊ ಒಬ್ಬರನ್ನೆಲ್ಲಿ ಹೊಂದಾಣಿಸ್ಕೊಂಡು ಹೋಗ್ತಾಯಿದ್ದೆ, ಇನ್ನು 6 ಜನನ. ಸೊ ಗೈಸ್ ಆಗಲೇ ನನ್ನ ಹಳೆ ರೂಮ್ಮೇಟ್, ಅಂದರೆ ಇಲ್ಲಿ ಈ ಪಿ ಜಿಯಲ್ಲಿ ಇದ್ಲಲ್ಲ ರೂಮ್ಮೇಟು. ಸೊ ಆಕೆಗೆ ಕಾಲ್ ಮಾಡಿದ್ದೆ. ಸೊ ಅವಳು ಹೇಳಿದ್ಲು ಇಲ್ಲೇ ಟೆರೇಸ್ ಮೇಲೆ ಇದ್ದೀನಿ ಅಂತ. ಸೊ ಇವಾಗ ಹೋಗಬೇಕು. ಸೊ ಮಾತಾಡ್ಸೋಣ ಬನ್ನಿ. ಸೊ ಮಾತಾಡಿಸಿ ಬಂದೆ. ಸೊ ಗೈಸ್ ನನ್ನ ರೂಮ್ ನೋಡೋಕೆ ಹೋಗೋಣ ಬನ್ನಿ. ಇದು 4th ಫ್ಲೋರು. ಸೊ 3rd ಫ್ಲೋರಲ್ಲಿದೆ. ಸೊ ಹೆಂಗಿದೆ ಅಂತ ನೋಡೋಣ ಬನ್ನಿ. ಮೇ ಬಿ ಅಲ್ಲಿ ಇನ್ನೊಬ್ಬರು ರೂಮ್ಮೇಟ್ ಇರಬೇಕು. ಸೊ ಇವಳೇನೋ ಮ್ಯಾಲಿದ್ದಾಳೆ. ಸೊ ಅವಳ ಜೊತೆ ಇರೋ ರೂಮ್ಮೇಟ್ ಇರಬೇಕು. ಸೊ ಹಂಗೆ ದೂರಿಂದ ನೋಡೋಣ. ಸೊ ಇವಾಗ ಇರೋ ರೂಮ್ಮೇಟ್ಸೂ ಗುಡ್ ಹಾರ್ಟ್ ಇದ್ದಾರೆ, ಹಾಗೇನು ಇದನ್ನಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ. ಫ್ರೆಂಡ್ಸ್ ಥರ ಇದ್ದಾರೆ, ಅಕ್ಕ ತಂಗಿ ಥರ ಇದ್ದಾರೆ. ಸೊ 3 ಜನ ಇದ್ದರು ಫ್ರೆಂಡ್ಸು ಆಗಿದ್ದಾರೆ. ಸೊ ಅದರಲ್ಲಿನೂ ಒಬ್ಬಳು ಏಪ್ರಿಲ್ ಎಂಡಲ್ಲಿ ಪಿ ಜಿ ಬಿಟ್ಟು ಹೋದ್ಲು. ಸೊ ಇನ್ನಿಬ್ಬರಿದ್ದಾರೆ. ಸೊ ಅವರು ನೆಕ್ಸ್ಟ್ ವೀಕಲ್ಲಿ ಹೋಗ್ತಾರೆ. ಸೊ ತುಂಬ ಫೀಲ್ ಆಗ್ತೈತಿ. ಅವ್ರು ಹೇಳಿದ ತಕ್ಷಣ ಇನ್ನೇನು ಹೋಗ್ತೀಪ್ಪ, ಇದು ಇಷ್ಟು ಡೇಟಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಸಾಕು ಒಂಥರ ಆಗುತ್ತೆ. ಯಾಕಂದರೆ ಅಷ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಯಾರಾದರೂ ಹಿಂಗೆ ಚೆನ್ನಾಗಿ ಸ್ವೀಟ್ ಹಾರ್ಟ್ ಇರೋರನ್ನ ಜಲ್ದಿ ಅಟ್ರಾಕ್ಷನ್ ಮಾಡ್ಕೊತೀನಿ. ಬಟ್ ತಿಳ್ಕೊಳ್ತೀನಿ ಅವ್ರ ಬಗ್ಗೆ. ಜಸ್ಟ್ ಹಂಗೆ ಏನೋ ಒಂಥರ ಕರುಣೆ ತೋರಿಸಿರೋ ಹಂಗೆ ಅಂತಲ್ಲ, ಇನ್ನು ಇವ್ರದ್ದೇ ಅಂತ ಹೇಳ್ತೀರ. ಬಟ್ ಜನ್ರಲಾಗಿ ಹೇಳ್ತಿದ್ದೀನಿ, ಕರುಣೆ ತೋರಿಸಿರೋ ಅಂತ ತಕ್ಷಣ ಅವ್ರದ್ದು ಅಷ್ಟೊಂದು ಅಟ್ರಾಕ್ಷನ್ ಆಗೋಲ್ಲ. ಸೊ ಅವ್ರ ಬಗ್ಗೆ ತಿಳ್ಕೊಳ್ತೀನಿ ಹೆಂಗಿದ್ದಾರೆ ಏನು ಅಂತ. ಆಮೇಲೆ ಫೈನ್ ಅನ್ನಿಸ್ತಿದ್ರೆ ಫ್ರೆಂಡ್ ಮಾಡ್ಕೊಳ್ತೀನಿ. ಸೊ ಹಿಂಗಾಗಿ ಇದ್ದಾರೆ. ಸೊ ಅವಾಗ ಶಾರ್ಟ್ ವೀಡಿಯೋಸ್ ನೋಡ್ತಿರ್ಬೋದು ನೀವು. ಅದರಲ್ಲಿ ಮೊನ್ನೆ ಸಂಡೇ ಚಿಲ್ ಅಂತ ಹಾಕಿದ್ನಲ್ಲ, ಸೊ ಅದೇ ಫ್ರೆಂಡ್ಸು. ಸೊ ಇದ್ದಾರೆ. ಸೊ ಫಸ್ಟಿಗೆ ಹೋದ್ಲಲ್ಲ, ಅವಳದ್ದು ಜಾಗದಲ್ಲಿ ಇನ್ನೊಬ್ಬರು ಬಂದಿದ್ದಾರೆ ಅವಳದು ಬೆಡ್ಡಲ್ಲಿ. ಸೊ ಅವಳು ಫ್ರೆಂಡ್ ಆಗಿದ್ದಾಳೆ. ಸೊ ಇದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ವೀಕಲ್ಲಿ ಅವರು ಹೋಗ್ತಾರೆ ಇಬ್ಬರೂ. ಸೊ ನೋಡೋಣ ಯಾರು ಬರ್ತಾರೆ ಅಂತ. ಸೊ ಯಾರೇ ಬರಲಿ, ನಮ್ಮ ಲೈಫು ನಾವು ಲೀಡ್ ಮಾಡೋಣ. ಸೊ ಇವತ್ತಿನ ದಿನ ಇಷ್ಟಾಯಿತು. ಸೊ ನಾಳೆ ಮನೆ ಓಪನಿಂಗ್ ಹೋಗ್ಬೇಕು ನಮ್ಮ ಅಣ್ಣದು. ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಮೇ ಬಿ. ಸೊ ಇವತ್ತಿನ ದಿನ ಇಷ್ಟಾಯಿತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.